ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ನನ್ನ ವಿಚಾರ ಏನಪ್ಪ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋ ಒಂದು ವರ್ಡ್ಸಿಗೆ ಅರ್ಥನೇ ಇಲ್ದಂಗಾಗಿದೆ. ಇವಾಗ ನಾನು ವೈಫ್ ಪ್ಲೇಸಲ್ಲಿ ನಿಂತ್ಕೊಂಡು ಹೇಳಬೇಕು, ಹಸ್ಬೆಂಡ್ ಪ್ಲೇಸಲ್ಲಿ ನಿಂತ್ಕೊಂಡು ಹೇಳಬೇಕು ಗೊತ್ತಿಲ್ಲ. ಯಾಕೆ ಅಂದರೆ ಇಬ್ಬರೂ ಈ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಫಸ್ಟು ನಾನು ತೊಗೊಳೋದು ಏನಪ್ಪ ಅಂತ ಹೇಳಿದರೆ, ಒಂದು ವೈಫು ಅಂದರೆ ಒಂದು ಹೆಂಡತಿ ಆದವಳು ಒಂದು ಗಂಡನ ವಿಚಾರದಲ್ಲಿ ಕೆಲವೊಂದನ್ನು ಮಿಸ್ಟೇಕ್ಸ್ ಮಾಡ್ತೀವಿ. ಅದನ್ನು ಮೊದಲನೇದಾಗಿ ಹೇಳ್ತೀನಿ. ನಂತರ ಸ್ವಲ್ಪ ವಿಡಿಯೋ ಲೆಂತಿ ಆಯಿತು ಅಂತ ಹೇಳಿದರೆ ಪಾರ್ಟ್ 2 ಆಗಿ ಗಂಡ ಆಗಿ ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕು ಹಸ್ಬೆಂಡ್ ಆದವರು ಅಂತಲೂ ಕೂಡ ಹೇಳ್ತೀನಿ. ಮೊದಲನೇದಾಗಿ ಹೆಂಡತಿ ಆದವಳು ಯಾವುದೋ ಒಂದು ಗಂಡನ ವಿಚಾರದಲ್ಲಿ ಕೆಲವೊಂದನ್ನು ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದರೆ, ಒಂದು ಬರ್ತಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವುದೇ ಒಂದು ಟಿ ವಿ ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ, ಕೈಯಲ್ಲಿ ಫೋನ್ ಹಿಡ್ಕೊಳ್ಳಿ, ಎಲ್ಲೇ ನೋಡಿ ಎಲ್ಲೇ ಹೋಗಿ ಎಲ್ಲೇ ಒಂದು ನ್ಯೂಸಲ್ಲಿ ಏನೇ ಆಗ್ತಾ ಇದೆ ಅಂತ ಹೇಳಿದರು, ಅಯ್ಯೋ ಅದು ಅನಾವಶ್ಯಕವಾಗಲ್ಲ, ಅದು ಹೇಳೋಕ್ಕೆ ಅಸಹ್ಯ ಆಗಿರೋಂತಹ ಪದ ಅದು. ಅಂತಹ ಒಂದು ಘಟನೆಗಳು ಜಾಸ್ತಿ ನಡೀತಾ ಇದ್ದಾವೆ. ಅದು ಯಾವುದ್ರ ಎಫೆಕ್ಟೋ ಗೊತ್ತಿಲ್ಲ. ಇನ್ನು ಹೆಂಡತಿ ಆದವಳು ಮಾಡೋವಂಥ ಪ್ರಾಬ್ಲಮ್ಮು, ಇನ್ನು ಹಸ್ಬೆಂಡ್ ಪ್ರಾಬ್ಲಮ್ಸು, ಇನ್ನು ಇರೋ ಒಂದು ಸಮಾಜ ಅಂದರೆ ಈ ಪ್ರಪಂಚದ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಕಾಲದ್ದೇ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಅಯ್ಯೋ ಕಾಲ ಹಾಗಾಗಿದೆ, ಕಾಲ ಹಂಗಿದೆ, ಕಾಲ ಹಿಂಗಿದೆ, ಆ ಸಮಯ ಯಾವುದು ಮ್ಯಾಟ್ರಾಗಲ್ಲ ರೀ. ಮ್ಯಾಟ್ರಾಗೋದು ಒಂದೇ, ನಾವು ನಮ್ಮ ಮನಸ್ಸು, ನಾವು ನಮ್ಮ ಗಂಡ, ಅಷ್ಟೇ ಮ್ಯಾಟ್ರಾಗುತ್ತೆ. ಅದು ಬಿಟ್ಟು ಇನ್ನೇನು ಮ್ಯಾಟ್ರಾಗಲ್ಲ. ಮೊದಲನೇದಾಗಿ ಕೆಲವೊಬ್ಬರು ಹೆಣ್ಮಕ್ಳು ಎಡಬೋದು ಕಾಮನ್ ಆಗಿಬಿಟ್ಟಿದೆ. ಕಾಮನ್ ಅಂದರೆ ತುಂಬಾ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಹೋದ್ವಿ, ಒಂದೇನೋ ತರ್ಕೊಂಡ್ವಿ, ಬೇಕಾಯ್ತು ತಗೊಂಡ್ವಿ ಬಂದ್ವಿ, ಈ ಥರ ಮೆಂಟಾಲಿಟಿ ಆಗಿಬಿಟ್ಟಿದೆ. ಸೊ ಇದನ್ನು ಅನ್ಯತಾ ಭಾವಿಸ್ಬೇಡ್ರಿ. ಇದು ಎಲ್ರಿಗೂ ರಿಲೇಟೆಡ್ ಆಗಲ್ಲ. ಎಲ್ಲೋ ಕೆಲವೊಂದು ಒಂದು ವಿಡಿಯೋಸ್ ಆಗಿರ್ಬೋದು, ಕೆಲವೊಂದು ಜೀವನದಲ್ಲಿ ಅಂದರೆ ಲೈಫಲ್ಲಿ ಕೆಲವೊಂದು ಸತಿ ಘಟನೆಗಳನ್ನ ನಾನು ಡೈರೆಕ್ಟಾಗಿ ನೋಡಿರ್ತೀನಿ. ಹಾಗಾಗಿ ಅಷ್ಟೇ ನಾನು ಕೆಲವೊಂದು ವಿಚಾರದಲ್ಲಿ ಶೇರ್ ಮಾಡ್ತೀನಿ. ಯಾಕೆಂದರೆ ಮಾಡಲೇಬೇಕು ಅಂತನಲ್ಲ, ನನ್ನ ಅನಿಸಿಕೆ ಆ ಒಂದು ವಿಚಾರ ಬಗ್ಗೆ ಏನು ಅಂತ ಮಾಡ್ಕೋತೀನಿ ಅಷ್ಟೆ. ಮೊದಲೇದಾಗಿ ಹೆಂಡತಿ ಆದವಳು ಏನಪ್ಪ ಅಂತ ಹೇಳಿದರೆ, ಅಗ್ನಿ ಸಾಕ್ಷಿಯಾಗಿ ನಾವು ಒಂದು ಮದುವೆ, ಮನೆಯವರೇ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಮದುವೆನೇ ಅನ್ನೋದು, ಮದುವೆ ಅನ್ನೋ ಒಂದು ವರ್ಡಿಗೆ, ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ತುಂಬಾ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ನಾವು ಯಾವತ್ತೂ ಕೂಡ ಮರಿಬಾರ್ದು. ಬೈ ಚಾನ್ಸ್ ಗಂಡ್ಮಕ್ಳು ಹೊರಗೋಗಿ ದುಡಿತಾರೆ, ಅವರು ಮಾಡಬಾರ್ದು ಈ ಕೆಲಸನ. ಸಮ್ಟೈಮ್ ಏನೋ ಒಂದು ಸಿಚುವೇಶನಲ್ಲಿ ಅವರು ಒಂದು ಕ್ಷಣ ಏನೋ ಅದು ಮೈಂಡಿಂದ ಹೊರಗಿದ್ರೂ ಕೂಡ ನಾವು ಹೆಣ್ಮಕ್ಳಾದರೂ ಯಾವತ್ತೂ ನಾವು ಹೆಂಡತಿ ಸ್ಥಾನಕ್ಕೆ ಅದಕ್ಕೆ ಆದಂತಹ ವ್ಯಾಲ್ಯೂ ಇದೆ, ಒಂದು ಬೆಲೆ ಇದೆ, ಆ ಗೌರವವಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ಇವಾಗ ಮೇಯ್ನಾಗಿ ಏನಪ್ಪ ಕೆಲವೊಂದು ತಪ್ಪು ಮಾಡ್ತೀವಿ ಹೆಂಡತಿ ಆದ್ರೂ ಅಂದರೆ, ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ. ಸಮ್ ಸಿಚುವೇಶನಲ್ಲಿ ನಾವು ನಮ್ಮ ಹಸ್ಬೆಂಡನ್ನ ಮಾತನ್ನು ತುಂಬಾ ಏನಂದರೆ ಅಕ್ಸೆಪ್ಟ್ ಮಾಡ್ಕೊಳೋದೇ ಇಲ್ಲ. ಏಕೆಂದರೆ ಅವರಿಗೆ ಆದಂಥ ಅವ್ರಿಗೆ ಒತ್ತಡ ಇರುತ್ತೆ. ಏಕೆಂದರೆ ಅವರು ಒಂದು ಫ್ಯಾಮಿಲಿ, ಮಕ್ಕಳು, ಸಂಸಾರ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಅದನ್ನು ಕರ್ತವ್ಯ ನಿರ್ವಹಿಸೋದು ಅದ್ರ ಕರ್ತವ್ಯ ಆಗಿರುತ್ತೆ ಅಲ್ವಾ. ಆ ಒಂದು ಸಮಯದಲ್ಲಿ ಅವರು ಏನೋ ರೇಗ್ಬೋದು, ಏನೋ ನಾವು ಇವಾಗಿಂದ ಒಂದು ಎಕ್ಸ್ಪೆಕ್ಟೇಷನ್ ಕೆಲವೊಬ್ರದ್ದು ಹೆಣ್ಮಕ್ಳು ಹೇಗೆ ಆಗಿದೆ ಅಂದರೆ, ನಾವು ಹೇಳ್ದಂಗೆ ಕೇಳಬೇಕು, ನಾವು ಹೇಳ್ದಂಗೆ ಇರಬೇಕು, ನಾನು ಹೇಳಿದ್ದೇ ತಂದ್ಕೊಡ್ಬೇಕು, ನಾನು ಹೇಳ್ದತ್ರನೇ ಕರ್ಕೊಂಡು ಹೋಗ್ಬೇಕು, ನಾನು ಕೇಳಿದ ತಕ್ಷಣ ಬೇಕು, ಈ ಥರ ಒಂದು ಸಿಚುವೇಶನ್ ಆಗಿಬಿಟ್ಟಿದೆ. ಸೊ ಅದನ್ನಿಂದ ನಾವು ಹೊರಗೆ ಬರಬೇಕು ಅಂತ ಹೇಳ್ತೀನಿ, ಇನ್ಕ್ಲೂಡ್ ನನ್ನನ್ನು ಸೇರಿಸ್ಕೊಂಡು. ಏಕೆಂದರೆ ಅವರಿಗೆ ಅವರಾದಂತಹ ಒತ್ತಡಗಳಿರ್ತವೆ. ಅದನ್ನು ಬಿಟ್ಬಿಟ್ಟು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಅವ್ರು ನಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಸೊ ಅಯ್ಯೋ ನಮಗೆ ಟೈಮ್ ಕೊಡಲ್ಲ, ಹಂಗೆ ಕೊಡಲ್ಲ, ಹಿಂಗೆ ಕೊಡಲ್ಲ ಅಂದು ಅದನ್ನು ನಾವು ಮಿಸ್ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಕಡೆ ನಾವು ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೋದ್ರು, ಮನೆ ಕೆಲಸ ಮಾಡ್ಕೊಂಡು ಒಂದು ಫೋನ್ ಅಂತ ಕೂತ್ಕೊಂಡಾಗ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಾನು ಹೇಳೋದು ಏನಪ್ಪ ಅಂತ ಹೇಳಿದರೆ, ಡೈರೆಕ್ಟ್ಲಿ ಅನ್ನೋನ್ ಪರ್ಸನ್ಸ್ ಮಾತಾಡಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅನ್ನೋನ್ ಪರ್ಸನ್ಸ್ನ ಈ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಲೈಫಲ್ಲಾಗಿರ್ಬೋದು ಎಲ್ಲಿಡಬೇಕು
ಅವರನ್ನು ಅಲ್ಲೇ ಇಡಿ, ಅದು ಆ ಸ್ಥಾನಕ್ಕಷ್ಟೇ ಇಡಿ. ಅದನ್ನು ಬಿಟ್ಬಿಟ್ಟು ಬೇರೆ ಸ್ಥಾನ ಅವ್ರಿಗೆ ಕೊಟ್ರಿ ಅಂದರೆ ಲೈಫ್ ಏನಂತಾರೆ, ನಿಮ್ಮ ಲೈಫ್ ಮುಗ್ದೋತು ಅಂತಲೇ ಅರ್ಥ ಅಂತಲೂ ಕೂಡ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸುಮಾರಷ್ಟು ಜನ ಗೊತ್ತಿಲ್ಲದು ಹಿಂದು ಮುಂದೆ ಅವ್ರು ಯಾರು ಯಾವುದು ಕೂಡ ಯಾರಿಗೂ ಗೊತ್ತಿರಲ್ಲ. ಈ ನನ್ನ ಫೇಸ್, ಈ ನನ್ನ ಮುಖ ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು ಸ್ಕ್ರೀನ್ ಮೇಲೆ, ಈ ಸ್ಕ್ರೀನ್ ಮುಖ ನನ್ನ ಬ್ಯಾಕಲ್ಲಿ ನಾನು ಈಗ ಈ ರೀತಿ ಒಳ್ಳೆ ಥರ ಮಾತಾಡ್ಬೋದು, ಬಟ್ ನನ್ನ ಒಳ ಮನಸ್ಸು ಒಳ ಮುಖನೇ ಬೇರೆ ಇರುತ್ತೆ. ಸೊ ನಾನು ಡೈರೆಕ್ಟ್ಲಿ ಹೇಳೋದು, ಬಟ್ ನಾನು ಹೇಳ್ಬೋದು, ಅದು ಬೇರೆ ರೀತಿನೇ ಇರುತ್ತೆ. ಒಳ್ಳೆಯದೇ ಇರ್ಬೋದು, ಕೆಟ್ಟದ್ದೇ ಇರ್ಬೋದು, ಬೇರೆ ರೀತಿನೇ ಇರ್ಬೋದು ಅಲ್ವಾ. ಸೊ ನೀವು ಮುಖ ನೋಡಿ ಯಾವತ್ತೂ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಲೈಫಲ್ಲೇ ಆಗಿರ್ಬೋದು, ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ, ಆಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಒಂದು ಲೈಫಿಗೆ ಅವ್ರನ್ನ ಎಂಟ್ರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಅದು ಗರ್ಲ್ಸೇ ಆಗಿರ್ಬೋದು, ಬಾಯ್ಸೇ ಆಗಿರ್ಬೋದು, ಅದರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಒಂದು ಅವ್ರನ್ನ ಏನೋ ಒಂದು ಅಣ್ಣ ಆಗಿರ್ಬೋದು, ಬೇರೆ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಮಾತಾಡ್ಸಿದ್ರು ಒಂದು ಲಿಮಿಟಲ್ಲಿರಿ, ಓಕೆನಾ. ಅದು ನಿಮ್ಮ ಸಂಬಂಧದ ಮೇಲೆ ತುಂಬಾ ಹೊಡೆತ ಕೊಡುತ್ತೆ. ಯಾಕಂದರೆ ಅದು ಹಾಗೇನೇ ಇದೆ ಸಿಚುವೇಶನ್. ಯಾರು ಯಾವ ಟೈಮಲ್ಲಿ ಹೇಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಿಮ್ಮನ್ನ ತಮ್ಮ ಅಣ್ಣ ಅಂದರೆ ನಾಳೆ ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಮಾತಾಡಿಸ್ಬೋದು ಅಲ್ವಾ. ಸೊ ಹುಷಾರಾಗಿರ್ಬೋದು. ಸೊ ನಿಮ್ಮನ್ನು ನಂಬಿಸೋವರೆಗೂ ನಂಬಿಸಿ ನಿಮ್ಮನ್ನು ಮೋಸ ಕೂಡ ಮಾಡಿ ಹೋಗ್ಬೋದು. ಆದಷ್ಟು ಈ ಸೋಷಿಯಲ್ ಮೀಡಿಯಾ ನಂಬಿಕೊಂಡು ನಿಮ್ಮ ಸಂಸಾರ ನೀವು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ತುಂಬ ಜನ ಇತ್ತೀಚೆಗೆ ನಾನು ನೋಡ್ತೀನಿ, ಬರ್ರಿ ಕೇಸಸ್, ಫೋನ್ ತೆಗಿಯೋಂಗಿಲ್ಲ. ಒಂದು ಇನ್ಸ್ಟಾ ನೋಡಿ ಈ ಥರ ಮಾಡಿದರು, ಆ ಥರ ಮಾಡಿದರು, ಹೆಂಡ್ತಿ ಹಾಗೆ ಮಾಡಿದ್ಲು, ಗಂಡ ಹೀಗೆ ಮಾಡ್ದ. ಸ್ವಲ್ಪ ದಿನದಿಂದ ನೀವು ನೋಡಿರ್ಬೋದು, ಒಂದು ವಿಡಿಯೋ ಬರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲ, ಈ ನ್ಯೂಸ್ ಚಾನಲಲ್ಲಿ ಕೂಡ ಅದು ಏನೋ ಗೊತ್ತಿಲ್ಲ, ಅವರಿಗೂ ಕೆಲಸ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅವರೊಂದು TRPಗೆ ಏನೋ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ನ್ಯೂಸ್ ಚಾನಲ್ ಹಾಕಿದ್ರು ಕೂಡ ಅದೇ ಒಂದು ವಿಚಾರ ಎಷ್ಟು ಅಸಹ್ಯವಾಗಿತ್ತು ಅಂದರೆ, ಚಿಕ್ಕ ಮಕ್ಕಳು TV ನೋಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಇತ್ತೀಚೆಗೆ ಫೋನ್ ಯೂಸ್ ಮಾಡ್ತಾರೆ. ಅವ್ರಿಗೆ ಅವಶ್ಯಕತೆ ಅಂದರೆ ಬೇರೆ ಅಂತಲ್ಲ, ಅವ್ರಿಗೆ ಏನೋ ಒಂದು ಬೇಕು ಅಂತ ಅಂದಾಗ ಚಿಕ್ಕ ಮಕ್ಕಳು ನೋಡ್ತಾರೆ, ಏನಾದರೂ ಆಗಿರ್ಬೋದು. ಅದು ಆ ಫೋನ್ ತೆಗೆದ್ರೂ ಕೂಡ ಅದೇ ವಿಚಾರ, ಅಸಹ್ಯವಾಗಿರೋ ಮಾತುಗಳು, ಅಸಹ್ಯವಾಗಿರೋ ಇದು ಅಲ್ವಾ, ಅಂಥವೆಲ್ಲ ವೀಡಿಯೋಸ್ಗಳು ಬರ್ತಾಯಿದ್ವು. ಅದು ಮಾಡ್ಕೊಂಡಿದ್ದು ಯೋಚನೆ ಮಾಡಬೇಕು, ನಾವಾಗಲಿ ಯೋಚನೆ ಮಾಡಬೇಕು, ಹಸ್ಬೆಂಡ್ ಆಗಲಿ, ಗಂಡ ಆದರಾಗಲಿ, ಹೆಂಡತಿ ಆದರಾಗಲಿ ಯೋಚನೆ ಮಾಡಬೇಕು. ಫಸ್ಟು ನಮ್ಮ ಕೈಯಲ್ಲಿರುತ್ತೆ ಅಲ್ವಾ. ನಾನು ನನ್ನ ವೈಫ್ ಅಂದರೆ ಹೆಂಡತಿ ಒಂದು ಹೆಣ್ಣಾಗಿ ಪ್ಲೇಸಲ್ಲಿ ನಿಂತ್ಕೊಂಡು ಹೇಳಬೇಕು ಅಂದರೆ, ನಾವು ಒಂದು ಸಲಿಗೆ ಕೊಟ್ಟಾಗ, ನಾವು ಒಂದು ಲೂಸ್ ಕೊಟ್ಟಾಗ, ನಾನೊಂದು ಹಳ್ಳಿ ಭಾಷೆಗೆ ಹೇಳ್ಬಿಡ್ತೀನಿ, ನನ್ನ ಲ್ಯಾಂಗ್ವೇಜ್ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ನಾವೊಂದು ಸಲಿಗೆ ಕೊಟ್ಟಾಗ, ನಾವೊಂದು ಏನಂತಾರೆ ಅವಕಾಶ ಕೊಟ್ಟಾಗೆ ತಾನೇ ಅವಕಾಶವಾದಿಗಳು ಬಂದು ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ, ನಮ್ಮ ಜೊತೆ ಇರೋಕ್ಕೆ ಸಾಧ್ಯ ಅಲ್ವಾ. ನಾವು ಫಸ್ಟ್ ಆಫ್ ಆಲ್ ನಮ್ಮ ಗಂಡನ್ನು, ಒಂದು ಮದುವೆ ಆಗಿರೋರೇ ಆಗಿರ್ಬೋದು, ಮದುವೆ ಆಗಲಿದ್ದರೇ ಆಗಿರ್ಬೋದು, ನಾನು ಮದುವೆ ಆಗಿರೋರ ಬಗ್ಗೆ ಮಾತಾಡೋದ್ರಿಂದ, ನಾನು ಆ ಪ್ಲೇಸಲ್ಲಿ ಇರೋದ್ರಿಂದ ನಾನು ಅದನ್ನೇ ಮಾತಾಡ್ತೀನಿ. ನಾವು ಒಂದು ಏನೇ ಒಂದು ಮುಂದೆ ಒಂದು ಹೆಜ್ಜೆ ಇಡಬೇಕು, ಏನೇ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದಾಗ, ನಮಗೆ ಮಕ್ಕಳು, ಸಂಸಾರ, ಗಂಡ, ಪ್ರತಿಯೊಂದು ಯೋಚನೆ ಮಾಡಿ ನಾವು ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಆ ಥರದಲ್ಲಿ ಫ್ಯಾಷನ್ ಅಂತನೋ, ಅಟ್ರ್ಯಾಕ್ಷನ್ ಅಂತನೋ, ಇನ್ನು ಏನೋ ಒಂಥರ ನಮಗೆ ನಮ್ಮ ಗಂಡ ಟೈಮ್ ಕೊಡ್ತಾ ಇಲ್ಲ ಅಂತನೋ, ನಮ್ಮ ತಾಳಕ್ಕೆ ತಕ್ಕಂಗೆ ನಮ್ಮ ಹಸ್ಬೆಂಡ್ ನಮಗೆ ಕೇಳ್ತಾ ಇಲ್ಲ ಅಂತನೋ, ಬೇರೆ ಯಾರೋ ನಿಮ್ಮ ಮಾತು, ನಿಮ್ಮ ಕಟ್ಟಿಕೊಂಡ ತಾಳಿ ಕಟ್ಟಿ ಅಗ್ದಿ ಸಾಕ್ಷಿಯಾಗಿ ಕಟ್ಟಿರೋಂತಹ ಗಂಡನೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದರೆ, ಇನ್ನು ಯಾರೋ ಹಿಂದೆ ಮುಂದೆ ಗೊತ್ತಿಲ್ಲದ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಅಂಥ ವ್ಯಕ್ತಿಗಳು ನಿಮ್ಮ ಮಾತು ಕೇಳೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಹಾಗಾಗಿ ಪ್ರತಿಯೊಂದೂ ನೀವು ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ. ಇದು ಒಂದಾದರೆ, ಇನ್ನೊಂದೇನಪ್ಪ ಅಂತ ಹೇಳಿದರೆ, ಅತಿಯಾಗಿ ನಾವು ಒತ್ತಡಗಳನ್ನು ಹಾಕಕ್ಕೆ ಹೋಗಬಾರ್ದು. ಏಕೆ ಅಂದರೆ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ. ನಾವು ನಮ್ಮ ಹಸ್ಬೆಂಡ್ ಪಡ್ತಾ ಇರೋದು ಒಂದು ಎಫರ್ಟ್, ಏನೇ ಮಾಡಿದ್ರು, ಏನೇ ವರ್ಕಿಗೆ ಹೋದ್ರು, ಏನೇ ಅಲ್ಲಿ ಎಫರ್ಟ್ ಇತ್ತು ಅವ್ರ ಕಡೆಯಿಂದ ಅಂದರೂ ಅದು ಅವ್ರ ಫ್ಯಾಮಿಲಿಗೆ ಆಗಿರುತ್ತೆ, ಅವ್ರ ಹೆಂಡ್ತಿರಿಗೆ ಆಗಿರುತ್ತೆ, ಮಕ್ಕಳಿಗೆ ಆಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಸ್ಪಂದಿಸಬೇಕು ಅಲ್ವಾ. ಅವರಿಗೆ ಆದಂತಹ ಟೈಮ್ ಕೊಡಬೇಕು. ಅವರಿಗೆ ಇತ್ತೀಚೆಗೆ ಕೆಲವೊಬ್ಬರು ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡ್ತಾರೆ, ನನಗೆ ತಕ್ಕಂಗೆ ಅವ್ರನ್ನ ಮಾತಾಡಿಸ್ಬೇಡ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ. ಕೆಲವೊಂದು ಗಂಡಂದ್ರಿಗೆ ಕೇಳಿದ್ದೀನಿ, ಆ ರೀತಿ ಮಾಡೋದ್ರಿಂದ ಅದೇನೋ ಪಂಜರದಲ್ಲಿಟ್ಟ ಗಿಳಿ ಥರ ಆಗ್ಬಿಡ್ತಾರೆ ಅವರು. ಬೈ ಚಾನ್ಸ್ ಏನಾದರೂ ಪಂಜರದಿಂದ ಹೋದ್ರು ಅಂತ ಹೇಳಿದರೆ
ಸಮ್ ಅಲ್ಲಿ ಎಡವಂಥ ಚಾನ್ಸಸ್ ತುಂಬ ಇರುತ್ತೆ. ಅದು ಕೂಡ ಅದು ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಆ ಥರ ತಪ್ಪು ಮಾಡಬಾರ್ದು. ಮೇಯ್ನಾಗಿ ಈ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಈ ಪರ್ಸ್ನಲ್ ಲೈಫ್ ಅಂತ ಬಂದರೆ ಬೇರೆ ಬೇರೆ ವಿಚಾರಗಳಿದ್ದಾವೆ. ನಾನು ತೊಗೊತಿರೋದಂದರೆ ಈ ಸೋಷಿಯಲ್ ಮೀಡಿಯಾನ ನಾವು ಒಂದು ಹೆಣ್ಮಕ್ಳಾಗಲಿ ಮನೆಯಲ್ಲಿ, ಅಂದರೆ ಇವ್ರಾಗ ಅವರು ಹಸ್ಬೆಂಡ್ ವರ್ಕಿಗೆ ಹೋಗ್ತಾರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ನಾವು ಕೆಲಸ ಮುಗಿಸ್ಕೊಂಡೊಂದು ಫೋನು, ಇತ್ತೀಚೆಗೆ ಟಿವಿ ಫೋನು ಬಿಟ್ಟರೆ ನನಗಂತೂ ನಿದ್ದೆ, ಇವು ಮೂರು ಬಿಟ್ಟರೆ ಕೆಲಸ ಎಲ್ಲ ಆದಮೇಲೆ ಏನೂ ಕೆಲಸನೇ ಇರಲ್ಲ. ಇವು ಮೂರನ್ನು ಮಾಡ್ತೀನಿ. ಇವು ನಮಗೊಂದು ಲಿಮಿಟಲ್ಲಿ ಇರಬೇಕು ಅಂತ ಅಷ್ಟೇ ಈ ವಿಡಿಯೋ ಮಾಡ್ಕೊಂಡೆ. ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರೂ ಯೂಸ್ ಮಾಡ್ತೀವಿ, ಮಾಡಲೇಬೇಕು, ನೋಡಲೇಬೇಕು. ಅದು ಒಂದು ಎಲ್ರಿಗೂ ಅಭ್ಯಾಸ ಆಗಿದೆ, ತಪ್ಪಲ್ಲ. ಬಟ್ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋತೀವಿ, ಯಾವುದಕ್ಕೆ ಯೂಸ್ ಮಾಡ್ಕೋತೀವಿ, ಯಾವುದಕ್ಕೆ ಯೂಸ್ ಮಾಡ್ಕೊಳಲ್ಲ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಸುಮಾರಷ್ಟು ಫ್ರೆಂಡ್ಸ್ ಆ್ಯಪ್ ಅಂತ ಏನೇನೋ ಬಂದಿದ್ದಾವಪ್ಪ, ಅವನ್ನೆಲ್ಲ ಕೇಳಿದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಇದೆಲ್ಲ ನಮ್ಮ ಲೈಫಿಗೆ ಅವಶ್ಯಕತೆ ಇದೆನಾ? ಈ ಸೋಷಿಯಲ್ ಮೀಡಿಯಾಗೆ ಫೋನ್ ಇರ್ಬೋದು. ಈ ಫೋನ್ ಇಲ್ಲದ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಏಕೆಂದರೆ ನನಗೆ ಒಂದು ಬುದ್ಧಿ ಅಂದರೆ, ಇತ್ತೀಚೆಗೆ ಮದುವೆ ಆದಮೇಲೆ ನಾನು ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಒಂದು ರೀಸೆಂಟಾಗಿ 1 ವರ್ಷಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ನಾನು ಫೋನ್ ಯೂಸ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಹಳೆಯವ್ರನ್ನೆಲ್ಲ ನೋಡಿದಾಗ ಫೋನ್ ಇರಲಿಲ್ಲ. ಸ್ವಲ್ಪ ದಿನದಿಂದ ಏನೋ ಲೆಟರ್ ಏನೋ ಬಂದ್ವೇನೋ. ಅವಾಗೆಲ್ಲ ಸಂಸಾರಗಳು ಎಷ್ಟು ಚೆನ್ನಾಗಿದ್ವಪ್ಪ ಅಂದರೆ, ಇದ್ವು ಒಂದು ಕಮಿಟ್ಮೆಂಟಿಗೋಸ್ಕರನೂ ಇದ್ವು, ಪ್ರೀತಿಗೋಸ್ಕರನೂ ಇದ್ವು. ಅರೇಂಜ್ ಮ್ಯಾರೇಜೇ ಮಾಡಿದ್ರು ಕೂಡ ಎಷ್ಟು ಹೊಂದಾಣಿಕೆಯಿಂದ ಅವ್ರ ಜೀವನ ಮಾಡ್ತಿದ್ರಪ್ಪ ಅಂತ ಹೇಳಿದರೆ ತುಂಬಾ. ಆವಾಗ ಹಳೆ ಜೋಡಿಗಳನ್ನ ಇವಾಗ ಏನಾದರೂ ನಾನು ನೋಡಿದರೆ ಅವರಿಬ್ಬರು ನಡುವೆ ಎಷ್ಟು ಒಂಥರ ಕೋಆರ್ಡಿನೇಷನ್ ಇರುತ್ತಪ್ಪ ಅಂದರೆ ತುಂಬ ಚೆನ್ನಾಗಿರ್ತಾರೆ. ಪ್ರೀತಿ, ವಿಶ್ವಾಸ, ಅಡ್ಜಸ್ಟ್ಮೆಂಟು, ಶೇರಿಂಗು, ಕೇರಿಂಗು ಪ್ರತಿಯೊಂದು ಇರುತ್ತೆ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ನೋಡಿ ಕೆಟ್ಟಿದರು, ವಿಡಿಯೋಸ್ ನೋಡಿ ಕೆಟ್ಟಿದರು. ಏನೇ ನೋಡಿ ಕೆಡ್ತೀವಿ ಅಂದರೂ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಏನನ್ನು ನೋಡಿದ್ರೂ ನಾವು ಮನಸ್ಸು ಹಾಳಾಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು ನೋಡಿದ್ವಿ ಅಂದರೆ ಅದು ನಮ್ಮ ಎಂಟರ್ಟೈನ್ಮೆಂಟಿಗೆ ಅಷ್ಟೇ ಆಗಬೇಕು. ಅದನ್ನು ನಮ್ಮ ಲೈಫಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಹೋಗಬಾರ್ದು. ಅದು ಕೂಡ ತಪ್ಪು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾವುದೋ ರೀತಿ ಒಂದು ಡ್ರೆಸ್ ಹಾಕಿದ್ರು, ಅವ್ರು ಎಲ್ಲೋ ಹೋದ್ರು, ಎಲ್ಲೋ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು, ಎಲ್ಲೋ ಟ್ರಿಪ್ ಹೋದ್ರು, ಅಯ್ಯೋ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಫ್ಯಾಮಿಲಿ ಜೊತೆ ಹಂಗಿದ್ರು, ಹಿಂಗೆ ಹೋದ್ರು, ಅವನ್ನೆಲ್ಲ ನಮ್ಮ ಫ್ಯಾಮಿಲಿ ತೊಗೊಂಬಂದು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ಹೋದರೆ ಅದು ಸಾಧ್ಯವಾಗಿಲ್ಲದ್ದು. ಅದು ಚೆನ್ನಾಗಿರೋದು ದೂರದ ಬೆಟ್ಟ ದೂರದಲ್ಲೇ ನೋಡಿ ಕಣ್ಣು ತುಂಬ್ಕೋಬೇಕು ಹೊರತು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬರಬಾರ್ದು. ಯಾರೋ ಮಾಡ್ತಾರೆ ಅಂತ ನಾವು ಫ್ಯಾಷನಿಗೆ ಹಂಗಿರೋಣ ಹಿಂಗಿರೋಣ ಅಂತ ನಾವು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಒಂದು ಹುಡುಗಿರ ವಿಚಾರ ಅಂತಲ್ಲ, ಇನ್ನು ಹುಡುಗರ ವಿಚಾರ, ಇನ್ನು ಹಸ್ಬೆಂಡ್ ಗಂಡಂದ್ರ ವಿಚಾರ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ಅವ್ರು ಏನು ಮಾಡಬಾರ್ದು ಅಂತ. ಇವತ್ತು ನಾನು ಹೆಣ್ಮಕ್ಳ ಬಗ್ಗೆನೇ ಹೇಳಿದ್ರಿಂದ ನಾವು ಒಂದು ಲಿಮಿಟಲ್ಲಿ ಇರಬೇಕಷ್ಟೇ. ಇನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಯೂಸ್ ಮಾಡ್ಕೋಬೇಕು ಅಷ್ಟೇ. ಇದರಲ್ಲಿ ಸುಮಾರಷ್ಟು ನನ್ನ ವಿಡಿಯೋ ಕೇಳಿದಾಗ ತುಂಬಾ ಬೇಜಾರಾಯಿತು. ಸೊ ಎಲ್ಲ ಗಂಡ್ಮಕ್ಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಮನಸ್ಸಿರುತ್ತೆ ಅಲ್ವಾ. ಗಂಡ್ಮಕ್ಳಿಗಾಗಿ, ಗಂಡಂದ್ರಿಗೆ, ಹಸ್ಬೆಂಡಿಗೆ ಆದಂತಹ ಒಂದು ಮನಸ್ಸಿರುತ್ತೆ. ಅದು ಯಾವಾಗಪ್ಪ ಹೊಡೆದೋಗುತ್ತೆ ಅಂದರೆ, ನಾವು ಫಸ್ಟ್ ಆಫ್ ಆಲ್ ನಾವು ಅವ್ರು ಎಷ್ಟೇ ಕೋಪ ಆಗಲಿ ಏನೇ ಒಂದಾಗಲಿ ಮಾಡಿದರು ಅಂತ ಹೇಳಿದಾಗ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಸುಮ್ಮನಾದರೆ ಅದಕ್ಕೆ ಏನೋ ಅರ್ಥ ಮಾಡ್ಕೊಂಡಷ್ಟು ಸಂಬಂಧ ಗಟ್ಟಿಯಾಗುತ್ತೆ ಹೊರತು ಅವರೇನೋ ತಪ್ಪು ಮಾಡ್ತಾ ಇದ್ದಾರೆ, ಅವರೇನೋ ನಮಗೆ ಇದು ಮಾಡ್ತಾ ಇದ್ದಾರೆ ಅಂತ ನಾವೇನೋ ಬೇರೆ ಕಡೆ ಎಡಬೋದು ತುಂಬಾ ಲೈಫು ಮುಗೀತು ಅಂತಲೇ ಹೇಳ್ಬೋದು. ಹಾಗೆ ಅದು ಆಗ್ಬೋದು, ಅದೇನೋ ಅಂತಾರಲ್ಲ, ಇಟ್ಕೊಂಡವ್ರು ಇರೋ ತನಕ ಕಟ್ಕೊಂಡವ್ರ ಕಡೆ ತನಕ ಅಂತ, ಆಗಾದೇ ನೆನಪಾಗುತ್ತೆ. ಹಾಗಾಗಿ ಕೆಲವೊಂದು ವಿಡಿಯೋಸ್ಗಳು, ಘಟನೆಗಳು ಏನೇನೇನೋ. ಈಗ ಮೊನ್ನೆ ರೀಸೆಂಟಾಗಿ ಮದುವೆ ಆಗಿ 1 ವರ್ಷ, ಇನ್ನೊಂದು ಸ್ಟೋರಿ ಇದೆ ಹೇಳಬೇಕು. ಮದುವೆ ಆಗಿ ಸ್ವಲ್ಪ ದಿನ ಆಗಿರಲ್ಲ, ಅಲ್ಲ ಏನು ಸೂಸೈಡ್ ಅಂತೆ, ಇನ್ನೊಂದು ಏನೋ ಅಂತೆ, ಇನ್ನೊಂದು ಕತೆ, ಅವನ್ನೆಲ್ಲ ಹೇಳೋಕೆ ಅಸಹ್ಯ ಅನಿಸುತ್ತೆ. ಹಾಗಾಗಿ ಕೂಡ ಹೇಳ್ತಾ ಇಲ್ಲ. ಸೊ ಆದಷ್ಟು ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಯೂಸ್ ಮಾಡಬೇಕು ಅಂದರೆ ಯೋಚನೆ ಮಾಡಿ ಯೂಸ್ ಮಾಡೋಣ, ಅವಶ್ಯಕತೆ ಇರೋದಕ್ಕೆ ಯೂಸ್ ಮಾಡೋಣ. ಓಕೆ. ಅಯ್ಯೋ ವಿಡಿಯೋ ಮಾಡೋದಕ್ಕೆ ಈಗ ನಾನು ಒಂದು ವಿಡಿಯೋ ಮಾಡೋಕ್ಕೆ ಉದ್ದೇಶ ಇದೆ, ನಂಗೆ ಅನಿಸಿದ್ದನ್ನು ಶೇರ್ ಮಾಡ್ಕೊತೀನಿ, ಹೇಳ್ಕೊತೀನಿ. ಒಂದು ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡಿದ್ದೀನಿ, ಎಲ್ಲರನ್ನೂ ಮಾತಾಡಿಸ್ತೀನಿ, ಎಲ್ಲರ ಜೊತೆಗೂ ಚೆನ್ನಾಗಿರ್ತೀನಿ. ಯಾರ ಹತ್ರ ಎಷ್ಟು ಲಿಮಿಟಲ್ಲಿ ಇರಬೇಕಾ ಅಷ್ಟು ಲಿಮಿಟಲ್ಲಿ ಇರ್ತೀನಿ. ಹಾಗೇ ಕೆಲವೊಂದು ಸತಿ ಎಡವಿದ್ದು ಅಂತ ಹೇಳಿದರೆ, ಒಂದು ಫ್ರೆಂಡ್ಶಿಪ್ ವಿಚಾರದಲ್ಲಿ ತುಂಬಾ ಕೆಲವು ತಪ್ಪು ನಿರ್ಧಾರಗಳನ್ನು ಕೂಡ ತೊಗೊಂಡಿದ್ದೀನಿ. ಅದೂ ಸಾಮಾನ್ಯ ಅಲ್ಲ, ಈ ರೀತಿ ತಪ್ಪು ಅಂತ ಅಲ್ಲ, ಒಂದು ಹುಡುಗರ ವಿಚಾರದಲ್ಲಿ ಅಂತ ಅಲ್ಲ, ಹುಡುಗಿರ ವಿಚಾರದಲ್ಲೂ ನಾವು ತುಂಬ ಸರಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ. ಯಾಕೆ ಅಂದರೆ ಅದು
ಅಷ್ಟು ಸುಲಭ ಅಲ್ಲ, ಜೀವನ ಅಂದರೆ ಅಷ್ಟು ಸುಲಭ ಅಂತ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಏನು ಅನಿಸ್ತು, ಪರ್ಸ್ನಲಿ ಅನಿಸ್ತೋ ಬೇಜಾರಾಯ್ತಾ ಗೊತ್ತಿಲ್ಲ, ಬಟ್ ಏನು ಅನ್ನಿಸ್ತು ಅಂತ ಶೇರ್ ಮಾಡ್ಕೋಬೇಕು ಅನಿಸ್ತು, ನನಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.